ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಪ್ರಾರಂಭ. ಬೆಂಗಳೂರಿನಲ್ಲಿ ಸಮೀಕ್ಷೆ ಮುಕ್ತಾಯಕ್ಕೆ ಡೆಡ್ಲೈನ್. ಜಾತಿ ಸಮೀಕ್ಷೆ ಮುಕ್ತಾಯಕ್ಕೆ 2 ವಾರ ಟಾರ್ಗೆಟ್ ಅನ್ನ ನೀಡಲಿದೆ. ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಮುಕ್ತಾಯಕ್ಕೆ ಡೆಡ್ಲೈನ್. ಜಾತಿ ಸಮೀಕ್ಷೆ ಮುಕ್ತಾಯಕ್ಕೆ 2 ವಾರ ಟಾರ್ಗೆಟ್ ಅನ್ನ ಈಗ ನೀಡಲಾಗಿದೆ. ಬೆಂಗಳೂರಿನಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆ ಗುರಿಯನ್ನ ಇಟ್ಟುಕೊಂಡು ಈಗ ಜಾತಿ ಗಣತಿ ಮಾಡಲು ಮುಂದಾಗಿದೆ. ಹಲವು ತಾಂತ್ರಿಕ ಸಮಸ್ಯೆಗಳ ಮಧ್ಯೆ ಈಗ ಜಾತಿ ಗಣತಿ ನಡೀತಾ ಇರುವಂತದ್ದು. ಸಿಬ್ಬಂದಿ ಕೊರತೆ ಹಿನ್ನೆಲೆ ವಿಳಂಬವಾದಂತಹ ಸಮೀಕ್ಷೆಗೆ ಈಗ ಜಾತಿ ಸಮೀಕ್ಷೆಗೆ 17,000 ಸಿಬ್ಬಂದಿಗಳ ಬಳಕೆಯನ್ನ ಮಾಡಲಾಗ್ತಾ ಇದೆ. ಜಾತಿ ಗಣತಿ ವಿಳಂಬದ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಜಾತಿ ಗಣತಿಯನ್ನ ನಡೆಸಲಾಗ್ತಾ ಇದೆ. ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಪ್ರಾರಂಭವಾಗಿದೆ. ಬೆಂಗಳೂರಿನಲ್ಲಿ ಸಮೀಕ್ಷೆ ಮುಕ್ತಾಯಕ್ಕೆ ಈಗ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಜಾತಿ ಸಮೀಕ್ಷೆ ಮುಕ್ತಾಯಕ್ಕೆ 2 ವಾರ ಟಾರ್ಗೆಟ್ ಅನ್ನ ಕೂಡ ಈಗ ನೀಡಲಾಗಿತ್ತು. ಬೆಂಗಳೂರಿನಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆಯನ್ನ ಈಗ ಗುರಿಯಾಗಿಟ್ಟುಕೊಂಡು ಸಮೀಕ್ಷೆಯನ್ನ ಮುಂದುವರೆಸಲಾಗಿದೆ. ಹಲವು ತಾಂತ್ರಿಕ ಸಮಸ್ಯೆಗಳ ಮಧ್ಯೆ ಈಗ ಜಾತಿ ಗಣತಿಯನ್ನ ನಡೆಸಲಾಗ್ತಾ ಇದ್ದು, ಸಿಬ್ಬಂದಿಗಳ ಕೊರತೆಯ ಹಿನ್ನೆಲೆ ವಿಳಂಬವಾಗ್ತಿದ್ದಂತಹ ಜಾತಿ ಸಮೀಕ್ಷೆ ಈಗ 17,000 ಸಿಬ್ಬಂದಿಗಳ ಬಳಕೆಯನ್ನ ಇಟ್ಟುಕೊಂಡು ಜಾತಿ ಸಮೀಕ್ಷೆಯನ್ನ ಮಾಡಲು ಮುಂದಾಗಿರುವಂತದ್ದು. ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಪ್ರಾರಂಭ. ಬೆಂಗಳೂರಿನಲ್ಲಿ ಸಮೀಕ್ಷೆ ಮುಕ್ತಾಯಕ್ಕೆ ಡೆಡ್ಲೈನ್ ಅನ್ನ ಈಗ ನೀಡಲಾಗಿದೆ. ಜಾತಿ ಸಮೀಕ್ಷೆ ಮುಕ್ತಾಯಕ್ಕೆ 2 ವಾರ ಟಾರ್ಗೆಟ್ ಅನ್ನ ಮಾತ್ರ ಈಗ ನೀಡಲಾಗಿದೆ. ಬೆಂಗಳೂರಿನಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆಯನ್ನ ಈಗ ಗುರಿಯಾಗಿಟ್ಟುಕೊಂಡು ಜಾತಿ ಸಮೀಕ್ಷೆ ಮುಂದುವರೆಸಲಾಗಿದೆ. ಹಲವು ತಾಂತ್ರಿಕ ಸಮಸ್ಯೆಗಳ ಮಧ್ಯೆ ಈಗ ಗಣತಿಯನ್ನ ನಡೆಸಲು ಮುಂದಾಗಿದೆ. ಸಿಬ್ಬಂದಿಗಳ ಕೊರತೆಯ ಹಿನ್ನೆಲೆ ವಿಳಂಬವಾಗ್ತಿದ್ದಂತಹ ಸಮೀಕ್ಷೆಗೆ ಈಗ 17,000 ಸಿಬ್ಬಂದಿಗಳ ಬಳಕೆಯನ್ನ ಮಾಡಲು ಮುಂದಾಗಿರುವಂತದ್ದು ಸರ್ಕಾರ. ಎರಡು ವಾರದಲ್ಲಿ ಸಮೀಕ್ಷೆ ಮುಗಿಸಲು ಜಿಬಿಎ ಆಯುಕ್ತರಿಗೆ ಸೂಚನೆಯನ್ನ ನೀಡಲಾಗಿದೆ. ಜಿಬಿಎ ಮುಕ್ತ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆಯನ್ನ ನೀಡಿದ್ದಾರೆ. ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಆರಂಭಗೊಳ್ಳಲಿರುವಂತದ್ದು. ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಪ್ರಾರಂಭವಾಗಲಿದ್ದು, ಬೆಂಗಳೂರಿನಲ್ಲಿ ಸಮೀಕ್ಷೆ ಮುಕ್ತಾಯಕ್ಕೆ ಡೆಡ್ಲೈನ್ ಅನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಜಾತಿ ಸಮೀಕ್ಷೆ ಮುಕ್ತಾಯಕ್ಕೆ 2 ವಾರ ಟಾರ್ಗೆಟ್ ಅನ್ನ ಈಗ ಸರ್ಕಾರ ನೀಡಿರುವಂತದ್ದು. ಬೆಂಗಳೂರಿನ 32 ಲಕ್ಷ ಮನೆಗಳ ಸಮೀಕ್ಷೆಯನ್ನ ಗುರಿಯಾಗಿಟ್ಟುಕೊಂಡು 2 ವಾರದಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆಯನ್ನ ಮುಗಿಸಬೇಕು ಎಂಬ ಡೆಡ್ಲೈನ್ ಅನ್ನ ಇಟ್ಕೊಂಡು ಈ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇರುವಂತದ್ದು. ಹಲವು ತಾಂತ್ರಿಕ ಸಮಸ್ಯೆಗಳು, ನಾನಾ ಕಡೆ ತಾಂತ್ರಿಕ ಸಮಸ್ಯೆಗಳು ಕಂಡು ಬಂದಿದ್ವು. ಅದೇ ರೀತಿಯಾಗಿ ಇಲ್ಲೂ ಕಂಡು ಬರ್ತಾವ. ಅಲ್ಲಿ ಎಷ್ಟೊಂದು ತಾಂತ್ರಿಕ ಸಮಸ್ಯೆಗಳಾದ್ವು. OTP ಬರ್ತಾ ಇರಲಿಲ್ಲ. ಮತ್ತೆ ಜನರು ನಮ್ಮ ಪರ್ಸನಲ್ ಏನು ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಯಾಕೆ ಕೇಳ್ತಿದ್ದೀರಾ ಅಂತ ಕೆಲವು ಕಡೆ ವಾದಗಳಾದ್ವು. ಹೀಗೆ ಹಲವಾರು ಸಮಸ್ಯೆಗಳ ಮಧ್ಯ ಈಗ ಬೆಂಗಳೂರಿನಲ್ಲೂ ಕೂಡ ಈಗ ಜಾತಿ ಸಮೀಕ್ಷೆಯನ್ನ ನಡೆಸಲು ಸರ್ಕಾರ ಮುಂದಾಗಿರುವಂತದ್ದು. 2 ವಾರದಲ್ಲಿ ಜಾತಿ ಸಮೀಕ್ಷೆಯನ್ನ ಮುಗಿಸಬೇಕು ಅಂತ ಟಾರ್ಗೆಟ್ ಅನ್ನ ನೀಡಲಾಗಿದೆ. ಸಿಬ್ಬಂದಿಗಳ ಕೊರತೆಯ ಹಿನ್ನೆಲೆ ಇಲ್ಲಿ ವಿಳಂಬವಾಗಿತ್ತು. ಆದ್ರೆ ಈಗ 17,000ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಈಗ ಜಾತಿ ಸಮೀಕ್ಷೆಗೆಂದು ನೇಮಕ ಮಾಡಲಾಗಿದ್ದು, ಸಿಬ್ಬಂದಿಗಳನ್ನ ಇಟ್ಟುಕೊಂಡು ಈಗ ಜಾತಿ ಸಮೀಕ್ಷೆಗೆ ಮುಂದುವರೆದಿರುವಂತದ್ದು ಸರ್ಕಾರ. 2 ವಾರದಲ್ಲಿ ಸಮೀಕ್ಷೆ ಮುಗಿಸಲು ಈಗ ಜಿಬಿಎ ಆಯುಕ್ತರು ಸೂಚನೆಯನ್ನ ನೀಡಿದ್ದಾರೆ. ಈ ಸೂಚನೆಯ ಮೇರೆಗೆ 2 ವಾರದಲ್ಲಿ ಏನಾದರೂ ಮುಗಿಸಿದ್ರೆ 2 ವಾರದಲ್ಲಿ ಈಗ ಬೆಂಗಳೂರಿನ ಜಾತಿ ಗಣತಿ ಮುಗಿಯುತ್ತೆ. ಎರಡು ವಾರದಲ್ಲಿ ಸಮೀಕ್ಷೆ ಮುಗಿಸಲು ಜಿಬಿಎ ಆಯುಕ್ತರು ಸೂಚನೆಯನ್ನ ನೀಡಿದ್ದಾರೆ. ಜಿಬಿಎ ಮುಕ್ತ ಆಯುಕ್ತ ಮಹೇಶ್ ರಾವ್ ಸೂಚನೆಯನ್ನ ನೀಡಿದ್ದಾರೆ. ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಆರಂಭ ಮಾಡಬೇಕು ಅಂತ ಈಗ ಹೇಳಿರುವಂತದ್ದು. ಬೆಂಗಳೂರಿನಲ್ಲಿ ಈಗ ಈ ಸಮೀಕ್ಷೆ ನಡೆಯಲಿರುವಂತದ್ದು. 2 ವಾರದಲ್ಲಿ ಸಮೀಕ್ಷೆ ಮುಗಿಸಲು ಜಿಬಿಎ ಆಯುಕ್ತರು ಸೂಚನೆಯನ್ನ ನೀಡಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ ರಾವ್ ಅವರು ಈಗ ಸೂಚನೆಯನ್ನ ನೀಡಿರುವಂತದ್ದು. ಈ ಸೂಚನೆಯ ಮೇರೆಗೆ 2 ವಾರದಲ್ಲಿ ಸಮೀಕ್ಷೆಯನ್ನ ಸಂಪೂರ್ಣಗೊಳಿಸಬೇಕು. ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಆರಂಭಗೊಳ್ಳಲಿದ್ದು, ಬೆಂಗಳೂರಿನಲ್ಲಿ ಒಂದು ಸಮೀಕ್ಷೆ ನಡೆಯಲಿರುವಂತದ್ದು. ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಆರಂಭವಾಗಿದೆ. ಹಾಗಾಗಿ 2 ವಾರದಲ್ಲಿ ಒಂದು ಸಮೀಕ್ಷೆಯನ್ನ ಮುಕ್ತಾಯಗೊಳಿಸಬೇಕು ಅಂತ ಜಿಬಿಎ ಆಯುಕ್ತರು ಸೂಚನೆಯನ್ನ ನೀಡಿದ್ದಾರೆ.
ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ ರಾವ್ ಅವರು ಸೂಚನೆಯನ್ನ ನೀಡಿದ್ದು ಇಂದಿನಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಆರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ಒಂದು ಸಮೀಕ್ಷೆ ನಡೆಯಲಿರುವಂಥದ್ದು. ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಏನು ಪ್ರಾರಂಭವಾಗ್ತಾ ಇದೆ. ಆ ಒಂದು ಜಾತಿ ಸಮೀಕ್ಷೆಗೆ 2 ವಾರ ಮಾತ್ರ ಡೆಡ್ಲೈನ್ ಅನ್ನ ಟಾರ್ಗೆಟ್ ಅನ್ನ ನೀಡಿರುವಂತದ್ದು. 2 ವಾರದಲ್ಲಿ ಸಮೀಕ್ಷೆಯನ್ನ ಮಾಡಿ ಮುಗಿಸಬೇಕು. ಬೆಂಗಳೂರಿನಲ್ಲಿ ಸರಿಸುಮಾರು 32 ಲಕ್ಷ ಮನೆಗಳ ಟಾರ್ಗೆಟ್ ಅನ್ನ ಇಟ್ಕೊಂಡು 32 ಲಕ್ಷ ಮನೆಗಳ ಜಾತಿ ಸಮೀಕ್ಷೆ ಸಂಪೂರ್ಣವಾಗಬೇಕು. ಅದು 2 ವಾರದಲ್ಲಿ ಸಂಪೂರ್ಣ ಸಮೀಕ್ಷೆ ಮುಗಿಬೇಕು. ಯಾಕಂದ್ರೆ ಸಿಬ್ಬಂದಿಗಳ ಕೊರತೆ ಇತ್ತು, ಹಲವಾರು ತಾಂತ್ರಿಕಗಳ ಕೊರತೆ ಕೂಡ ಇದೆ. ಇದರ ನಡುವೆ ಕೂಡ ಈಗ 17,000 ಸಿಬ್ಬಂದಿಗಳನ್ನ ನಾವೀಗ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 2 ವಾರ ನಾವೀಗ ಡೆಡ್ಲೈನ್ ಅನ್ನ ನೀಡಿದ್ದೇವೆ. 2 ವಾರದಲ್ಲಿ ಒಂದು ಜಾತಿ ಸಮೀಕ್ಷೆ ಮುಗಿಬೇಕು. ಒಂದಲ್ಲ ಎರಡಲ್ಲ, 1,000 ಅಲ್ಲ, 10,000 ಅಲ್ಲ, 17,000 ಸಿಬ್ಬಂದಿಗಳನ್ನ ನಾವೀಗ ಬಳಕೆ ಮಾಡ್ಕೊಂಡಿದ್ದೀವಿ ಸಮೀಕ್ಷೆಗೆ. ಹಾಗಾಗಿ 2 ವಾರದಲ್ಲಿ 32 ಲಕ್ಷ ಮನೆಗಳ ಸಮೀಕ್ಷೆ ಮುಗಿಬೇಕು ಅಂತ ಈಗ ಜಿಬಿಎ ಆಯುಕ್ತರು ಸೂಚನೆಯನ್ನ ನೀಡಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರು ಸೂಚನೆಯನ್ನ ನೀಡಿರುವಂತದ್ದು. ಜಾತಿ ಗಣತಿ ಅವಧಿ ವಿಸ್ತರಣೆ ಸಾಧ್ಯತೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೀಗ ಹೇಳಿಕೆಯನ್ನ ನೀಡಿರುವಂತದ್ದು. ಈಗಾಗಲೇ 3.5 ಕೋಟಿ ಜನರ ಗಣತಿ ಆಗಿರುವಂತದ್ದು. ಕೊನೆಯ ದಿನದ ಪರಿಸ್ಥಿತಿಯನ್ನ ನೋಡಿಕೊಂಡು ನಾವು ತೀರ್ಮಾನವನ್ನ ಮಾಡ್ತೀವಿ ಎಂದು ಇದರ ಡೆಡ್ಲೈನ್ ಅನ್ನ ನೀಡಬೇಕು. ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತಹ ವಿಶ್ವಾಸ ನಮಗಿದೆ. ಸಮೀಕ್ಷೆ ಅವಧಿ ಮುಕ್ತಾಯಕ್ಕೆ 3 ಇಲ್ಲ 4 ದಿನ ಜಾತಿ ಇದೆ ಬಾಕಿ ಇರುವಂತದ್ದು. 3 ಇಲ್ಲ 4 ದಿನ ಬಾಕಿ ಇದೆ ಅಷ್ಟೇ ಸಮೀಕ್ಷೆ ಅವಧಿ ಮುಕ್ತಾಯಕ್ಕೆ. ಈ ಒಂದು ಜಾತಿ ಅವಧಿಯ ವಿಸ್ತರಣೆ ಸಾಧ್ಯತೆ ಇರಬಹುದು. ಯಾಕಂದ್ರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಆಲ್ರೆಡಿ 3.5 ಕೋಟಿ ಜನರ ಜಾತಿ ಗಣತಿಯನ್ನ ಮಾಡಿರುವಂತದ್ದು. ಕೊನೆಯ ದಿನದ ಪರಿಸ್ಥಿತಿಯನ್ನ ನೋಡಿಕೊಂಡು ನಾವು ಮುಂದಿನ ತೀರ್ಮಾನವನ್ನ ಕೈಗೊಳ್ತೀವಿ. ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತಹ ವಿಶ್ವಾಸ ನಮಗಿದೆ. 2 ವಾರ ಏನು ಈ ಒಂದು ಡೆಡ್ಲೈನ್ ಅನ್ನ ನೀಡಲಾಗಿದೆ, ಆ ಒಂದು ನಿಗದಿತ ದಿನಗಳ ಒಳಗೇನೆ ಸಮೀಕ್ಷೆ ಮುಗಿಯುವಂತದ್ದು ಆ ಒಂದು ಭರವಸೆ ನಮಗಿದೆ ಅಂತ ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ 3.5 ಕೋಟಿ ಜನರ ಜಾತಿ ಗಣತಿ ಆಲ್ರೆಡಿ ಆಗಿರುವಂತದ್ದು. ಕೊನೆಯ ದಿನದ ಪರಿಸ್ಥಿತಿಯನ್ನ ನೋಡಿಕೊಂಡು ನಾವು ಜಾತಿ ಗಣತಿ ಅವಧಿಯನ್ನ ವಿಸ್ತರಣೆ ಮಾಡಬೇಕಾ ಮಾಡಬಾರ್ದಾ ಎನ್ನುವ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತೀವಿ. ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತಹ ವಿಶ್ವಾಸ ನಮಗೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಪ್ರೋಗ್ರೆಸ್ ನಡೀತಾ ಇದೆ. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1 ಕೋಟಿ 80 ಲಕ್ಷನ 1 ಕೋಟಿ 80 ಲಕ್ಷ ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿಲ್ಲ. ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಜಾತಿ ಸಮೀಕ್ಷೆ ಪ್ರೋಗ್ರೆಸ್ ನಡೀತಾ ಇದೆ. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1 ಕೋಟಿ 80 ಲಕ್ಷನ 1 ಕೋಟಿ 80 ಲಕ್ಷ ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿಲ್ಲ. ಈಗ ಚುರುಕ ನಡೀತಾ ಇದೆ.